ಮೂಡ್ಬಿದ್ರೆ ಬರುತ್ತಿದ್ದಂತೆಯೇ ವ್ಯಾನಿಟಿ ಬ್ಯಾಗನ್ನು ಹೆಗಲಿಗೇರಿಸಿ ಸೂಟ್ಕೇಸನ್ನು ಹಿಡಿದು ಬಸ್ಸಿನಿಂದ ಇಳಿದು ಸುತ್ತಲೂ ನೋಡಿದಳು ಸಿಂಧು. ಕೆಲಪುತ್ಕೆಗೆ ಹೋಗುವ ಬಸ್ಸು ನಿಂತಿತ್ತು. ಬೇಗನೆ ನಡೆದು ಬಸ್ಸನ್ನೇರಿ ಕಿಟಕಿ ಪಕ್ಕ ಕುಳಿತುಕೊಂಡಳು. ಬಸ್ಸಿನೊಳಗೆಲ್ಲ ಕಣ್ಣಾಡಿಸಿದಳು. ಇನ್ನೂ ಬಸ್ ಭರ್ತಿಯಾಗಿರಲಿಲ್ಲ. ಹಾಗಿದ್ರೆ ಹೊರಡಲು ಇನ್ನೂ ವೇಳೆ ಇದೆ ಎಂದು ಅರ್ಥ ಮಾಡಿಕೊಂಡಳು. ಕೆಲಪೊತ್ತಿಗೆ ಮೂಡ್ಬಿದ್ರೆಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಇಳಿದು ಬಲಕ್ಕೆ ಒಂದು ಮಣ್ಣಿನ ರಸ್ತೆಯಲ್ಲಿ ಅರ್ಧ ಕಿಲೋಮೀಟರ್ ಹೋದರೆ ಆ ಊರಿನ ದೇವಸ್ಥಾನ ಸಿಗುತ್ತದೆ. ಅರ್ಚಕರೊಡನೆ ಮಾತಾಡಿದರೆ ಎಲ್ಲ ಮಾಹಿತಿಯೂ ಸಿಗುತ್ತದೆ ಎಂದಿದ್ದಳು ಕಾರುಣ್ಯ. ಅಕಸ್ಮಾತ್ತಾಗಿ 1 ತಿಂಗಳ ಹಿಂದೆ ಪೇಟೆಯಲ್ಲಿ ಕಾರುಣ್ಯ ಸಿಕ್ಕಿದ್ದಳು. ಸಿಂಧುವಿಗೆ ತಾನು ಕೆಲಪುತ್ತಿಗೆಗೆ ಹೋಗಲಿರುವ ವಿಚಾರ, ಅಲ್ಲಿರುವ ನಶಿಸಿ ಹೋಗ್ತಿರುವ ಅರಸರ ಆಳ್ವಿಕೆಯ ಕಾಲದ ಹಳೆಯ ಕೋಟೆ, ಪಾಳು ಬಿದ್ದ ಅರಮನೆ, ಶಿಲಾಶಾಸನ, ಬರ್ಕುರಿ ಇತ್ಯಾದಿಗಳ ಬಗ್ಗೆ ಸಂಶೋಧನೆ ಮಾಡಲು ಹೋಗ್ತಿರುವುದಾಗಿ ಹೇಳಿದಾಗ, ಹೌದೇನು, ಈಗ 2 ತಿಂಗಳ ಹಿಂದೆ ಅದೇ ಊರಿನಲ್ಲಿ ನಾವಿದ್ದೆವು. ಈಗ ನನ್ನವರಿಗೆ ಅಲ್ಲಿಂದ ವರ್ಗವಾಗಿದೆ. ಪರವಾಗಿಲ್ಲ, ಹೋಗು. ಆ ಊರಿನ ಜನ ತುಂಬ ಒಳ್ಳೆಯವರು. ನಿನಗೆ ತಮ್ಮಿಂದಾದ ಸಹಾಯವನ್ನು ಮಾಡಬಲ್ಲರು. ಸಿಂಧು, ನೀನು ನೇರವಾಗಿ ಹೋಗಿ ದೇವಸ್ಥಾನದ ಅರ್ಚಕರಲ್ಲಿ ಎಲ್ಲವನ್ನೂ ಹೇಳು. ಅವರೇ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಎಂದಿದ್ದಳು. ಕಾರುಣ್ಯ ಹಾಗೂ ಸಿಂಧು ಆತ್ಮೀಯ ಗೆಳತಿಯರು. ಹೈಸ್ಕೂಲಿನಿಂದ PUCವರೆಗೂ ಒಟ್ಟಿಗೆ ಓದಿದವರು. ಹೈಸ್ಕೂಲಿನ ಕೊನೆಯ ವರ್ಷದಲ್ಲಿದ್ದಾಗ ಫಾರೆಸ್ಟ್ ಆಫೀಸರ್ ಆಗಿದ್ದ ಕಾರುಣ್ಯಳ ತಂದೆಗೆ ಮಂಗಳೂರಿಗೆ ವರ್ಗವಾಗಿತ್ತು. ಮಗಳನ್ನು ಹಾಸ್ಟೆಲ್ನಲ್ಲಿ ಬಿಟ್ಟು ಎಲ್ಲರೂ ಅಲ್ಲಿಗೆ ಹೊರಟೋಗಿದ್ರು. SSLC ಮುಗಿದು PUCಯ ಮೊದಲ ವರ್ಷಕ್ಕೆ ಸಿಂಧು ಕೂಡ ಹಾಸ್ಟೆಲ್ ಸೇರಿಕೊಂಡಳು. ಬಿಡುವಿದ್ದಾಗಲೆಲ್ಲ ಗೆಳತಿಯರಿಬ್ಬರು ಅನೇಕ ವಿಷಯಗಳ ಬಗ್ಗೆ ಚರ್ಚಿಸ್ತಾ ಇದ್ರು. ಸಿಂಧು ವಿದ್ಯಾಭ್ಯಾಸ, ಉದ್ಯೋಗ, ಮದುವೆ, ಸಂಸಾರದ ಬಗ್ಗೆ ಮಾತಾಡ್ತಿದ್ರೆ ಕಾರುಣ್ಯಳ ವಿಷಯವೇ ಬೇರೆ. ಸಮಾಜ ಸೇವೆ, ಜಾತೀಯತೆ, ವಿಧವಾ ವಿವಾಹ, ಇಂಟರ್ಕಾಸ್ಟ್ ಮ್ಯಾರೇಜ್ ಇತ್ಯಾದಿಗಳ ನಿಟ್ಟಿನಲ್ಲಿ ಅವಳ ಮಾತು ಸಾಕ್ತಿತ್ತು. ಅವಳ ಕೊರೆಯುವಿಕೆಯಿಂದಾಗಿ ಸಿಂಧುವಿಗೂ ಜಾತಿಯಲ್ಲಿ ನಂಬಿಕೆ ಜಾರಿ ಹೋಗತೊಡಗಿತು. ಅಂತೂ PUC ಮುಗಿದೊಡನೆ ಮುಂದೆ ಓದಲು ಮುಂದುವರಿಸಲು ಇಷ್ಟವಿಲ್ಲದ ಕಾರುಣ್ಯ ಮಂಗಳೂರಿಗೆ ಹೊರಟೋದಳು. ಸಿಂಧು ಪದವಿ ಮುಗಿಸಿ MAಗೆ ಯೂನಿವರ್ಸಿಟಿ ಕಾಲೇಜನ್ನು ಸೇರಿಕೊಂಡಳು. ಹಿಂದಾದರೊಮ್ಮೆ ಕಾರುಣ್ಯ ಪತ್ರ ಬರಿತಾ ಇದ್ದಳು. ಹಾಗೆ ಬರೆದ ಒಂದು ಪತ್ರದಲ್ಲಿ ತಾನು ಸಮಾಜ ಸೇವಕಿಯಾಗಿ ಕೆಲಸ ಮಾಡುವುದಾಗಿ ಬರೆದಿದ್ದಳು. ಧೈರ್ಯವಂತೆ ಕಾರುಣ್ಯ ಮನಸ್ಸಿಗೆ ಅನ್ನಿಸಿದ್ದನ್ನು ಮಾಡಿಯೇ ಬಿಟ್ಟಳು. ಮನದಲ್ಲೇ ಅಂದುಕೊಂಡಳು ಸಿಂಧು. MA 2ನೇ ವರ್ಷದಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಕಾರುಣ್ಯ ಹಾಸ್ಟೆಲ್ಗೆ ಬಂದಳು. ಅವಳ ನಡೆ ನುಡಿಗಳಲ್ಲಿ ಸಮಾಜ ಸೇವೆಯ ಸಾಫಲ್ಯದ ಸಾಂದ್ರತೆ ಎದ್ದು ಕಾಣ್ತಿತ್ತು. ಸ್ನೇಹಿತರಿಬ್ಬರು ಮನದಡಿಯೇ ಮಾತಾಡಿದ್ರು. ಮಾತಿನ ಮಧ್ಯೆ, ಸಿಂಧು, ನಿನಗೊಂದು ಸರ್ಪ್ರೈಸ್ ಕಣೆ ಎನ್ನುತ್ತಾ ಅವಳ ಮದುವೆಯ ಕರೆಯೋಲೆಯನ್ನು ಕೊಟ್ಟಳು ಕಾರುಣ್ಯ. ಸಿಂಧು ಸಂತೋಷ ಆಶ್ಚರ್ಯದಿಂದ ಲಗ್ನ ಪತ್ರಿಕೆಯನ್ನು ಕೈಗೆತ್ತಿಕೊಂಡಳು. ಸಿಂಧು, ನಿನಗೆ ಇನ್ನೊಂದು ಸರ್ಪ್ರೈಸ್. ಏನೆಂದು ಹೇಳ? ಹುಡುಗ ತಹಶೀಲ್ದಾರ್. ಆದರೆ ನಿನ್ನ ಮಾತಿನಲ್ಲಿ ಹೇಳುವುದಾದರೆ ಅವನು ಹರಿಜನ. ಸಿಂಧುವಿಗೆ ಮಾತಾಡಲು ಅವಕಾಶ ಕೊಡದೆ ಪಟಪಟನೆ ಹೇಳಿ ಮುಗಿಸಿದಳು. ಗೆಳತಿಯ ಮಾತಿನಿಂದ ಸಿಂಧುವಿಗೆ ಶಾಕ್ ಆದಂತಾಯಿತು. ಆ ಶಾಕ್ನಿಂದ ಎಚ್ಚೆತ್ತುಕೊಳ್ಳಲು ಅವಳಿಗೆ ನಿಮಿಷಗಳೇ ಹಿಡಿಯಿತು. ಮತ್ತೆ ಕಾರುಣ್ಯಳತ್ತ ತಿರುಗಿ, ಕಾರುಣ್ಯ, ನೀನು ಒಬ್ಬ ಹುಚ್ಚ ಕುಲದವಳಾಗಿ ನೀನು ಅಲ್ಲೇ ತಪ್ಪಿದ್ದೀಯ. ನಿನಗಾದರೆ ಅದು ಸರಿನೇ. ಆದರೆ ನನಗೆ ಹುಚ್ಚ, ನೀಚ, ಮೇಲು ಕೀಳು, ಜಾತಿ ಭೇದ ಯಾವುದೂ ಇಲ್ಲ. ಹಿಂದೂಗಳೆಲ್ಲರೂ ಒಂದೇ. ಅವಳ ಮಾತನ್ನೇ ಆಲಿಸುತ್ತಾ ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ ಸಿಂಧು ಹೇಳಿದಳು, ಹೌದು ಕಣೆ ಕಾರುಣ್ಯ, ನನಗೂ ಇತ್ತೀಚೆಗೆ ಹಾಗೆ ಅನ್ನಿಸ್ತಿದೆ. ನಾನು ನಿನ್ನ ಆದರ್ಶವನ್ನೇ ನನ್ನ ಜೀವನದಲ್ಲಿ ಅಳವಡಿಸ್ಕೋತೀನಿ. ಎಲ್ಲ ಜಾತಿಯಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದಾರೆ ತಾನೇ. ಅಂತೂ ಮದುವೆಗೆ ತಪ್ಪಿಸಬೇಡ. ಹೋಗುವ ಮೊದಲು ಒತ್ತಿ ಹೇಳಿದಳು ಕಾರುಣ್ಯ. ಆದರೆ ಕಾರಣಾಂತರಗಳಿಂದ ಸಿಂಧುವಿಗೆ ಮದುವೆಯಲ್ಲಿ ಭಾಗಿಯಾಗಲು ಆಗಲೇ ಇಲ್ಲ. 1 ತಿಂಗಳ ನಂತರ ಕಾರುಣ್ಯಳ ಪತ್ರ ಬಂದಿತ್ತು. ಮದುವೆಗೆ ಬಾರದಿದ್ದಕ್ಕೆ ಆಕ್ಷೇಪಿಸಿದ್ದಳು. ಆಮೇಲೆ ಅವರ ದಾಂಪತ್ಯ ಜೀವನದ ಬಗ್ಗೆ ಬರೆದಿದ್ದಳು. ಆಕೆಯ ಪತಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನೇ ಬರೆದಿದ್ದಳು. ಅವಳ ಸಮಾಜ ಸೇವೆಯನ್ನು ಆತ ತುಂಬ ಇಷ್ಟಪಟ್ಟಿರುವುದಾಗಿ ಬರೆದಿದ್ದಳು. ಯಾರಿ ಕೆಲಪುತ್ತಿಗೆ ಕಂಡಕ್ಟರ್ನ ಕೂಗಿಗೆ ಸಿಂಧು ವಾಸ್ತವಕ್ಕಿಳಿದಳು. ಲಘು ಬಗೆಯಿಂದ ಸೂಟ್ಕೇಸನ್ನೆತ್ತಿಕೊಂಡು ಬಸ್ಸಿನಿಂದ ಇಳಿದಳು. ಹೌದು, ಕಾರುಣ್ಯ ಹೇಳಿದಂತೆ ಬಲ ದಿಕ್ಕಿಗೆ ಒಂದು ಮಣ್ಣಿನ ರಸ್ತೆ ಮೈಚಾಚಿ ಮಲಗಿಕೊಂಡಿತ್ತು. ಸಿಂಧು ಬ್ಯಾಗಿನಿಂದ ನೀರಿನ ಬಾಟ್ಲಿಯನ್ನು ತೆಗೆದು 1-2 ಗುಟುಕು ನೀರು ಕುಡಿದಳು. ಅಲ್ಲೇ ಪಕ್ಕದಲ್ಲಿರುವ ಅಂಗಡಿಯಿಂದ 2 ರಸಬಾಳೆ ಹಣ್ಣು ಕೊಂಡು ತಿಂದು ನಿಧಾನವಾಗಿ ನಡೆಯತೊಡಗಿದ್ದಳು.
ರಸ್ತೆಯ ಹಿಕ್ಕೆಲೆಗಳಲ್ಲಿ ಹಲಸು, ಮಾವು, ದೇವದಾರು, ಮೇಫ್ಲವರ್ ಮರಗಳಿದ್ದುದರಿಂದ ಬಿಸಿಲಿನ ಝಳ ಅಷ್ಟಾಗಿ ಇರಲಿಲ್ಲ. ಅರ್ಧ ಕಿಲೋಮೀಟರ್ ಸಾಗಿದ್ದಾಗ ದೇವಸ್ಥಾನ ಗೋಚರಿಸಿತು. ಸಿಂಧು ನೇರ ದೇವಸ್ಥಾನದ ಬಾಗಿಲಿಗೆ ಬಂದಳು. ಅಲ್ಲಿ ಸುಮಾರು ಅವಳ ಅಮ್ಮನಿಗಿಂತ 3-4 ವರ್ಷದಷ್ಟು ಹೆಚ್ಚಿಗಿರಬಹುದಾದ ಲಕ್ಷಣವಾದ ಹೆಂಗಸೊಬ್ಬಳು ನಿಂತಿದ್ದಳು. ಅಗ್ಗದ ಶುಭ್ರವಾದ ಸೀರೆಯನ್ನ ನಾಜೂಕಾಗಿ ಉಟ್ಟಿದ್ದಳು. ಓರಣವಾಗಿ ತಲೆ ಬಾಚಿ ಮುಡಿ ತುಂಬ ಹೂ ಮುಡಿದಿದ್ದಳು. ಹಣೆಯಲ್ಲಿ ದೊಡ್ಡದಾದ ಕುಂಕುಮದ ತಿಲಕ, ಮುಖದಲ್ಲಿ ಮಂದಹಾಸ. ಸಿಂಧುವನ್ನ ನೋಡಿದೊಡನೆ ಅವಳ ಕಣ್ಣುಗಳು ಆನಂದಾಶ್ಚರ್ಯದಿಂದ ಹರಳಿದವು. ಕೌತುಕದಿಂದ ಸಿಂಧುವಿನ ಬಳಿ ಬಂದು, ಯಾವರಮ್ಮ ನಿಂದು? ನಿನ್ನ ಹೆಸರೇನು? ಒಂದೇ ಉಸಿರಿಗೆ ಕೇಳಿದಳು. ಸಿಂಧುವಿಗೂ ಅದೇ ಬೇಕಿತ್ತು. ಪರಹೂರಿನಲ್ಲಿ ಓರ್ವ ಸಭ್ಯಳಂತೆ ತೋರುವ ಮಹಿಳೆಯು ಪರಿಚಯವಾದದ್ದು ತುಂಬ ಖುಷಿ ಕೊಡ್ತು ಸಿಂಧುವಿಗೆ. ಸಿಂಧು ಆಕೆಯ ಪ್ರಶ್ನೆಗೆ ಉತ್ತರಿಸಲು ಸಜ್ಜಾಗುತ್ತಿದ್ದಂತೆ ದೇವಸ್ಥಾನದೊಳಗಿನಿಂದ ಅರ್ಚಕರು ಬಂದು ಕುತೂಹಲದಿಂದ ಸಿಂಧುವನ್ನು ನೋಡಿದರು. ಇಬ್ಬರ ಕುತೂಹಲವನ್ನು ತಣಿಸಲು ಸಿಂಧು ತನ್ನ ಹೆಸರು, ಊರು, ತಾನು ಬಂದ ಉದ್ದೇಶ ಎಲ್ಲವನ್ನು ಹೇಳಿದಳು. ಎಲ್ಲವನ್ನೂ ಕೇಳಿದ ಮಹಿಳೆಗೆ ತನ್ನ ಸ್ವಂತ ಮಗಳನ್ನು ಕಂಡಷ್ಟೇ ಸಂಭ್ರಮವಾಗಿ, ಬಾಮ್ಮ, ಮುಖಕ್ಕಷ್ಟು ನೀರಾಕಿ ಕೈಕಾಲು ತೊಳೆದುಕೋ, ದೇವರ ಪ್ರಸಾದ ತೆಗೆದುಕೊಳ್ಳುವಂತೆ ಎಂದು ನಲ್ಲಿಯ ಬಳಿ ಕರೆದೊಯ್ದಳು. ಸ್ವಲ್ಪ ಹೊತ್ತಿನಲ್ಲಿ ಅರ್ಚಕರು ಪೂಜೆ ಮುಗಿಸಿ ಪ್ರಸಾದ ಕೊಟ್ಟು ಹರಸಿದ್ರು. ಸಿಂಧು ಆ ಮಹಿಳೆಯೊಡನೆ ಮಾತನಾಡುತ್ತಾ ಕುಳಿತುಕೊಂಡಾಗ ಅರ್ಚಕರು ಅಲ್ಲಿಗೆ ಬಂದರು. ಅರ್ಚಕರೇ, ತಮ್ಮಿಂದ ಒಂದು ಉಪಕಾರವಾಗಬೇಕಿತ್ತು. ನಾನು ಇಲ್ಲಿ ಸುಮಾರು 15 ದಿನ ಉಳಿಬೇಕಾಗ್ಬೋದು. ಆದ್ದರಿಂದ ನನಗೆ ಉಳಿದುಕೊಳ್ಳಲು ಏನಾದರೂ ವ್ಯವಸ್ಥೆ? ಸಿಂಧುವಿನ ಮಾತಿಗೆ, ವ್ಯವಸ್ಥೆ ತಾನೇ, ನಮ್ಮ ಮನೆಗೆ ಬಂದ್ಬಿಡು. ಹೇಗೂ ನನ್ನ ಹೆಂಡತಿ, ಮಕ್ಕಳು ಎಲ್ಲ ಇದ್ದಾರೆ. 15 ದಿನದ ಮಟ್ಟಿಗೆ ನನಗೆ ಇನ್ನೊಬ್ಳು ಮಗಳೋ ತಂಗಿಯೋ ಇದ್ದಾಳೆ ಅನ್ಕೋತೀನಿ. ನಿನಗೆ ಬೇಸರವಾಗದಂತೆ ನೋಡಿಕೊಳ್ಳಲು ಈಕೆ ಜಾನಕಿ ಇದ್ದಾಳೆ. ಅವಳ ಬಾಯಿಗೆ ರೆಸ್ಟ್ ಎಂಬುದೇ ಇಲ್ಲ. ಈಕೆ ಸುಮಾರು 20 ವರ್ಷದಿಂದ ಈ ದೇವಸ್ಥಾನದ ಚಾಕರಿಯನ್ನು ಮಾಡಿಕೊಂಡಿದ್ದಾಳೆ. ಅಗತ್ಯ ಬಿದ್ದರೆ ನಮ್ಮ ಮನೆಯ ಕೆಲಸವನ್ನು ಬಿಟ್ಕೊಡುವುದಿಲ್ಲ. ಅಭಿಮಾನದಿಂದ ಅರ್ಚಕರು ಜಾನಕಿಯತ್ತ ನೋಡಿ ಹೇಳಿದ್ರು. ಹೌದ್ರಿ ಅವರೇ, ಈ ಅರ್ಚಕರು ನನಗೆ ಅನ್ನ ಆಸರೆ ಕೊಟ್ಟ ದೇವರು ಕಂಡ್ರವ್ವ. ಅಮ್ಮವರು ಅಷ್ಟೇ ಅಭಿಮಾನದಿಂದ ಅರ್ಚಕರ ಕುಟುಂಬವನ್ನು ಮನಸಾರೆ ಹೊಗಳಿದ್ದಳು. ದೇವಸ್ಥಾನದ ಬಾಗಿಲಿಕ್ಕಿ ಅರ್ಚಕರು ಮನೆಯತ್ತ ಹೊರಟರು. ಹಿಂದೆಯೇ ಜಾನಕಿ ಸಿಂಧುವಿನ ಲಗೇಜನ್ನು ಎತ್ಕೊಂಡು ನಡೆದಳು. ಸಿಂಧು ಅವರಿಬ್ಬರನ್ನ ಅನುಸರಿಸಿದಳು. ಮಾರನೆಯ ದಿನ ಜಾನಕಿಯ ಜೊತೆಯಲ್ಲಿ ಸಿಂಧು ಹಳೆ ಕೋಟೆ ನೋಡಲು ಹೊರಟಳು. ಅಲ್ಲಿರುವ ಕೆಲವು ಜನರಿಗೆ ಸಿಂಧುವನ್ನು ಪರಿಚಯಿಸಿದಳು ಜಾನಕಿ. ಅವರೆಲ್ಲ ತುಂಬ ಮುತುವರ್ಜಿಯಿಂದ ಅವಳಿಗೆ ಬೇಕಾದ ಮಾಹಿತಿಯನ್ನು ನೀಡಿದರು. ಸಂಜೆ ಬಂದು ಎಲ್ಲವನ್ನೂ ಬರೆದಳು. ಅಂತೂ ಕೇವಲ 8 ದಿನಗಳಲ್ಲಿ ನೋಡಬೇಕಾದಂತಹ ಸ್ಥಳಗಳನ್ನೆಲ್ಲ ನೋಡಿ ವಿಷಯ ಸಂಗ್ರಹ ಮಾಡಿ ಪಾಯಿಂಟ್ಸ್ ಬರೆದುಕೊಂಡಳು. ಪ್ರತಿದಿನವೂ ಒಂದು ಅರ್ಧ ಗಂಟೆ ಜಾನಕಿಯೊಡನೆ ಮಾತಾಡದೇ ಇದ್ದರೆ ಸಿಂಧುವಿಗೆ ಸರಿ ಬರ್ತಿರಲಿಲ್ಲ. ಜಾನಕಿಗಾದರೂ ಅಷ್ಟೇ. ತನ್ನ ಮಗಳ ಮುಖವನ್ನೇ ಹೋಲುವ ಸಿಂಧುವಿನಲ್ಲಿ ಏನೋ ಒಂದು ರೀತಿಯ ಹುಡುಕಾಟ. ಕಳೆದುಕೊಂಡದ್ದು ಮತ್ತೆ ಸಿಕ್ಕಿದಂತೆ. ಅವಳನ್ನು ನೋಡಿದ ಮೇಲೆ ಸ್ಥಿರವಿಲ್ಲದ ಮನಸ್ಸು, ತುಮುಲ, ಯಾಕೆ ಹೇಗೆ ಎಂದು ತನ್ನನ್ನೇ ಪ್ರಶ್ನಿಸಿಕೊಳ್ತಾ ಇದ್ದಳು. ಸಿಂಧುವನ್ನು ಮನೆಗೆ ಕರೆದು ಏನೇನೋ ತಿನ್ನಲು ಕೊಡುವ ಆಸೆ. ಆದರೆ ಅವಳು ತಿನ್ನುವಳೆ? ಮಧ್ಯೆ ಬರುವ ಜಾತಿಯ ಗೋಡೆ ಒಯ್ದಾಡುವ ಮನಸ್ಸನ್ನು ಸ್ಥೀಮಿತದಲ್ಲಿಟ್ಟು ಸಿಂಧುವಿನೊಡನೆ, ಸಿಂಧು ಅಮ್ಮ, ಒಂದ್ಸಲ ನಮ್ಮ ಮನೆ ಕಡೆ ಬರ್ತಿರವ್ವ, ಬಹು ಮಾತಾಡೋದಿದೆ ಎಂದು ತನ್ನ ಮನೆಗೆ ಅವಳನ್ನು ಕರೆದೊಯ್ದಳು. ಜಾನಕಿಯ ಪುಟ್ಟ ಮನೆ ತುಂಬ ಶುಭ್ರವಾಗಿತ್ತು. ಪುಟ್ಟದಾದ ಜಗಲಿಯ ಮೂಲೆಗೆ ಸ್ಟೂಲ್ ಮೇಲೆ ಚಿಕ್ಕ ರೇಡಿಯೋ, ಒಂದು ಚೇರ್ ಹಾಗೂ ಬೆಂಚು, ಗೋಡೆಯಲ್ಲಿ ತೂಗು ಹಾಕಿದ 4-6 ದೇವರ ಫೋಟೋಗಳು. ಕುರ್ಚಿಯಲ್ಲಿ ಸಿಂಧುವನ್ನು ಕುಳ್ಳಿರಿಸಿ ಒಳಗೆ ಹೋದ ಜಾನಕಿಯ ಕೈಯಲ್ಲಿ ಬರುವಾಗ ಫಳ ಫಳ ಹೊಳೆಯುವ ಕಂಚಿನ ಗಿಂಡಿ, ಅಷ್ಟೇ ಶುಭ್ರವಾದ ಲೋಟ. ಸಿಂಧು ಮಗಳೇ, ಕಾಯಿಸಿದ ಹಾಲವ, ಆಕಳದ್ದು ಆಗ್ಬೋದಲ್ಲೇನವ? ನನ್ನ ಜಾತಿ. ಜಾನಕಿಯಮ್ಮ, ನೀವು ಕೊಟ್ಟ ಹಾಲು ನನಗೆ ಆಗ್ಬೋದೋ ಇಲ್ವೋ ಎನ್ನುವ ಅನುಮಾನ ಅಲ್ವೇ ನಿಮಗೆ? ನನಗೆ ಜಾತಿಯಲ್ಲಿ ನಂಬಿಕೆ ಇಲ್ಲ ಎನ್ನುತ್ತಾ ಬಿಸಿ ಬಿಸಿ ಹಾಲನ್ನು ಚಪ್ಪರಿಸಿ ಕುಡಿದಳು. ಮೆಲ್ಲನೆ ಒಳಗೆ ಹೋದ ಸಿಂಧು ಒಲೆಯ ಹತ್ತಿರ ಮುಚ್ಚರಿಸಿದ ಮುಚ್ಚಳವನ್ನು ತೆಗೆದಳು. ಅಷ್ಟರಲ್ಲಿ ಗಾಬರಿಯಿಂದ ಜಾನಕಿ, ಸಿಂಧು ಅವ್ವ, ನಾ ಮಾಡಿದ್ದನ್ನು ನೀ ಮುಟ್ಬಾರ್ದವ್ವ ಎನ್ನುತ್ತಿದ್ದಂತೆ
ತಿಂಡಿ ಮುರಿದು ಬಾಯಿಗಿಟ್ಟಿದ್ದಳು ಸಿಂಧು. ಅಬ್ಬಬ್ಬಾ, ಏನ್ ರುಚಿ ಈ ತಿಂಡಿ ಎನ್ನುತ್ತಾ ಮತ್ತೊಂದು ತುಂಡು ಮುರಿದು ತಿಂದು ಹೊರಗೆ ಬಂದಳು. ಜಾನಕಿಯ ಮುಖದಲ್ಲಿ ಸಾರ್ಥಕತೆಯ ಕಳೆ ಮಿಂಚುತ್ತಿತ್ತು. ಹಾ ಜಾನಕಮ್ಮ, ಅಂದಾಗೆ ಕೋಟೆಯ ಬಗ್ಗೆ, ಬರ್ಕುರಿ ಬಗ್ಗೆ ಎಲ್ಲ ಸಂಶೋಧನೆ ಆಯಿತು. ಈಗ ನಿಮ್ಮ ಬಗ್ಗೆ ಅಂದರೆ ನಿಮ್ಮ ಸಂಸಾರದ ಬಗ್ಗೆ, ಗಂಡ ಮಕ್ಕಳ ಬಗ್ಗೆ ಏನು ಹೇಳಲಿಲ್ಲ ನೀವು. ಈಗ ಅದರ ಬಗ್ಗೆ ಸಣ್ಣದೊಂದು ಸಂಶೋಧನೆ ಆಗಬೇಕು ಎಂದಳು ನಾಟಕೀಯವಾಗಿ. ಹೇಳ್ತೀನ್ರವ್ವ. ಓ, ತಾಳ್ಮೆ ತಂದ್ಕೊಂಡು ಕೇಳ್ರಿ, ಅದೊಂದು ದೊಡ್ಡ ಕತೆನವ್ವ. ಕೇಳಿದ ಮೇಲೆ ನೀವೇನು ಮಾಡ್ತಿರೋ ಮಾಡಿ. ನಿಮ್ಮೂರು ಬೆಂಗಳೂರು ಅಂದಾಗಲೇ ಸಂತೋಷ ಆಯ್ತವ. ಹೇಳ್ತೀನಿ. ಜಾನಕಿ ಚಿಕ್ಕವಳಿರುವಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದಳು. ತಂದೆಯ ತಾಯಿ ಇನ್ನೂ ಬದುಕಿದ್ದಳು. ಪುಟ್ಟ ಮೊಮ್ಮಗಳನ್ನು ಜೋಪಾನವಾಗಿ ಬೆಳೆಸಿದಳು. ಆ ಊರಿನ ಶ್ರೀಕಂಠ ಶಾಸ್ತ್ರಿಗಳ ಮನೆಗೆ ಅಜ್ಜಿ ಮನೆ ಕೆಲಸಕ್ಕೆಂದು ಹೋಗ್ತಿದ್ದಳು. ಶಾಸ್ತ್ರಿಗಳ 2 ಮಕ್ಕಳು ಪೇಟೆಯಲ್ಲಿ ಹಾಸ್ಟೆಲ್ನಲ್ಲಿದ್ಕೊಂಡೇ ಕಾಲೇಜ್ಗೆ ಹೋಗ್ತಿದ್ರು. ಮತ್ತೆ 3 ಮಕ್ಕಳು ಮನೆಯಿಂದಲೇ ಶಾಲೆಗೆ ಹೋಗಿ ಬರ್ತಿದ್ರು. ಶಾಸ್ತ್ರಿಗಳು ಹಾಗೂ ಅವರ ಪತ್ನಿ ಅನ್ನಪೂರ್ಣಮ್ಮ ತುಂಬ ಸಂಪ್ರದಾಯಸ್ಥರಾದರೂ ಆಧುನಿಕತೆಯ ಸೋಂಕು ತಗುಲಿದ ಮಕ್ಕಳು ಯಾವ ಆಚಾರ ವಿಚಾರವನ್ನು ಗಣನೆಗೆ ತಂದುಕೊಳ್ತಿರಲಿಲ್ಲ. ಜಾನಕಿಯನ್ನು ಒಳಗೆಲ್ಲ ಕರೆದೊಯ್ದು ಆಟವಾಡ್ತಿದ್ರು. ಮೊಮ್ಮಗಳು ಎಲ್ಲೆಂದರಲ್ಲಿ ಹೋಗುವುದನ್ನು ನೋಡಿ ಅಜ್ಜಿ ಹೌಹರ್ತಿದ್ದಳು. ನೀನು ಅಲ್ಲೆಲ್ಲ ಹೋಗಬಾರ್ದು, ಶಿವ ಮೆಚ್ಚಕ್ಕಿಲ್ಲ ಎನ್ನುತ್ತಿದ್ದಳು. ಅಜ್ಜಿ ಹೇಳುವುದನ್ನು ಅರ್ಥ ಮಾಡಿಕೊಳ್ಳಲಾರದ ಜಾನಕಿ ಮಿಕ್ಕಿ ಮಿಕ್ಕಿ ನೋಡ್ತಾ ಇದ್ದಳು. ವರ್ಷಗಳು ಉರುಳಿದವು. ಶಾಸ್ತ್ರಿಗಳ ಮಕ್ಕಳೆಲ್ಲ ದೊಡ್ಡವರಾದರು. ಒಂದಿಬ್ಬರಿಗೆ ಉದ್ಯೋಗವು ದೊರೆಯಿತು. ಉಳಿದವರು ಹಾಸ್ಟೆಲ್ ಸೇರಿಕೊಂಡ್ರು. ಜಾನಕಿಯು ದೊಡ್ಡವಳಾದಳು. ವಯಸ್ಸಿಗೆ ಬಂದ ಹೆಣ್ಮಗಳೆಂದು ಅಜ್ಜಿ ಮೊಮ್ಮಗಳ ಮೇಲೆ ನಿಗಾ ಇಟ್ಟಿದ್ದಳು. ಅವಳೊಬ್ಬಳನ್ನೇ ಎಲ್ಲಿಗೂ ಕಳಿಸ್ತಾ ಇರಲಿಲ್ಲ. ಶಾಸ್ತ್ರಿಗಳ ಮನೆ ಕೆಲಸಕ್ಕೆ ಅಜ್ಜಿಯ ಜೊತೆಯಲ್ಲಿ ಅವಳು ಹೋಗ್ತಿದ್ದಳು. ಕೆಲಸದಲ್ಲಿ ಜಾನಕಿಗಿರುವ ಶ್ರದ್ಧೆ, ಚುರುಕುತನ, ಅಚ್ಚುಕಟ್ಟು, ಶುಚಿತ್ವವನ್ನು ಅನ್ನಪೂರ್ಣಮ್ಮ ಬಹುವಾಗಿ ಮೆಚ್ಚಿಕೊಂಡ್ರು. ಪ್ರತಿಯೊಂದು ಕೆಲಸಕ್ಕೂ ಅವರಿಗೆ ಜಾನಕಿಯೇ ಬೇಕು. ಅದೊಂದು ದಿನ ಜಾನಕಿಯ ಅಜ್ಜಿಗೆ ವಿಪರೀತ ಜ್ವರ. ಎದ್ದು ನಿಲ್ಲಲೂ ಆಗದ ನಿತ್ರಾಣ. ಏನು ಮಾಡುವುದು? ಶಾಸ್ತ್ರಿಗಳ ಮನೆಗೆ ಹೋಗದೆ ಉಪಾಯವಿಲ್ಲ ಎಂದುಕೊಂಡು ಅಜ್ಜಿಗೆ ಗಂಜಿ ಕೊಟ್ಟು ಔಷಧಿ ಕುಡಿಸಿ ಶಾಸ್ತ್ರಿಗಳ ಮನೆಯ ಕಡೆ ನಡೆದಳು ಜಾನಕಿ. ರಜೆಯಾಗಿದ್ದರಿಂದ ಶಾಸ್ತ್ರಿಗಳ ಮಕ್ಕಳೆಲ್ಲ ಊರಿಗೆ ಬಂದಿದ್ರು. ಮದುವೆ ಮಾಡಿಕೊಟ್ಟ ಹೆಣ್ಣು ಮಕ್ಕಳು ತಮ್ಮ ಸಂಸಾರದೊಂದಿಗೆ ಬಂದಿದ್ದರು. ಮನೆ ತುಂಬ ಜನ, ಕೈ ತುಂಬ ಕೆಲಸ. ಬೇಗನೆ ಗುಡಿಸಿ, ಒರೆಸಿ, ಮುಸುರೆ ತಿಕ್ಕಿ ಬಟ್ಟೆ ರಾಶಿ ನೆತ್ಕೊಂಡು ನದಿಯ ಕಡೆ ನಡೆದಳು ಜಾನಕಿ. ಬಟ್ಟೆ ಒಗೆಯುತ್ತಿದ್ದಂತೆ ಹೊಲದತ್ತ ತಿರುಗಾಡಲು ಹೋಗಿದ್ದ ಶಾಸ್ತ್ರಿಗಳ ಹಿರಿಯ ಮಗ ಹೊಗೆಯುವ ಸದ್ದು ಕೇಳಿಸಿ ಅಲ್ಲಿಗೆ ಬಂದ. ಅವನಿಗೆ ಉದ್ಯೋಗ ಸಿಕ್ಕಿದ ಮೇಲೆ ಒಮ್ಮೆ ಮಾತ್ರ ಅರ್ಜೆಂಟಾಗಿ ಊರಿಗೆ ಬಂದಿದ್ದ. ಆಗ ಬಂದು ಹೋದವನು 2 ವರ್ಷವೇ ಕಳೆಯಿತು ಊರಿಗೆ ಬಾರದೆ. ಹೀಗೆ ನೋಡಿದರೆ ಗುರುತೇ ಹತ್ತದಷ್ಟು ಬದಲಾಗಿದ್ದ. ಎತ್ತರ, ದಪ್ಪವಾಗಿದ್ದ, ತುಂಬ ಲಕ್ಷಣವಾಗಿದ್ದ. ಜಾನಕಿಯನ್ನು ಕಂಡೊಡನೆ, ಓಹೋ ಜಾನಕಿ ತಾನೇ? ಅಬ್ಬಾ, ಎಷ್ಟೊಂದು ಬೆಳೆ ಬಿಟ್ಟಿದ್ದೀಯಾ? ಗುರುತೇ ಹತ್ತದಷ್ಟು ಎನ್ನುತ್ತಾ ಬಂಡೆಯೊಂದರ ಮೇಲೆ ಬಂದು ಕುಳಿತ. ಜಾನಕಿಗೆ ತುಂಬ ನಾಚಿಕೆ ಆಯಿತು. ಜೊತೆಗೆ ಯಾರಾದರೂ ನೋಡಿದ್ರೆ ಎಂಬ ಭಯವೂ ಆಯಿತು. ಆದರೂ ಆತನೊಡನೆ ಮಾತಾಡುವ ಆಸೆ. ಅಂತೂ ಬಟ್ಟೆ ಒಗೆಯುವುದು ಮುಗಿದ್ರೂ ಇಬ್ಬರ ಮಾತುಕತೆ ಮುಗಿಲಿಲ್ಲ. ತಡ ಮಾಡಿದರೆ ಅಮ್ಮವರು ಕೋಪಿಸ್ಕೊಂಡ್ರೆ ಎಂದುಕೊಂಡು ಮನಸ್ಸಿಲ್ಲದ ಮನಸ್ಸಿನಿಂದ ಬಟ್ಟೆಯ ಬುಟ್ಟಿ ನೆತ್ತುಕೊಂಡು ಮನೆಯತ್ತ ನಡೆದಳು ಜಾನಕಿ. ಮುಂದೆ 4 ದಿನಗಳು ಅದೇ ಪುನರಾವರ್ತನೆಯಾಯಿತು. ಅಷ್ಟರಲ್ಲಿ ಜಾನಕಿಯ ಅಜ್ಜಿಗೆ ಜ್ವರ ಇಳಿಯಿತು. ಪಾಪ, ಮೊಮ್ಮಗಳೊಬ್ಳೆ ಕೆಲಸಕ್ಕೆ ಹೋಗ್ತಾಳೆಂದು ಅಜ್ಜಿಯು ಕೆಲಸಕ್ಕೆ ಹೊರಡಲು ಮುಂದಾದಳು. ಅಜ್ಜಿ, ಇನ್ನು 4 ದಿನ ಮಲ್ಕೋ ಅಜ್ಜಿ, ನಾನು ಎಲ್ಲ ಕೆಲಸನೂ ಪೂರೈಸ್ತೀನಿ ಎಂದಳು ಜಾನಕಿ ಬಹಳ ಉತ್ಸಾಹದಿಂದ. ಶಾಸ್ತ್ರಿಗಳ ಮಗ ಎದುರಿಗಿದ್ರೆ ಕೆಲಸದ ಶ್ರಮವೇ ತಿಳಿತಿರ್ಲಿಲ್ಲ. ಅಂತೂ ರಜೆಯೆಲ್ಲ ಮುಗಿದು ಎಲ್ಲರೂ ಹೊರಟು ಹೋದರು. ಶಾಸ್ತ್ರಿಗಳ ದೊಡ್ಡ ಮಗ ಹೊರಡುವುದಕ್ಕೆ ಮೊದಲು ಜಾನಕಿಯ ಬಳಿ ಬಂದು 10 ದಿನಗಳಲ್ಲಿ ಮತ್ತೆ ಬರುತ್ತೇನೆಂದು ಪಿಸುಗುಟ್ಟಿ ಹೊರಟು ಹೋದ. ಜಾನಕಿಯ ಉತ್ಸಾಹವೆಲ್ಲವೂ ಅವನ ಜೊತೆಯೇ ಹೊರಟು ಹೋಯಿತು. ಆದರೆ ಹೊರಗೆ ತೋರ್ಪಡಿಸಿಕೊಳ್ಳದೆ ಎಚ್ಚರವಾಗಿಯೇ ಇದ್ದಳು. ರಾತ್ರಿ ಮಲಗಿದ್ರೆ ಅವನದೇ ನೆನಪು. ಅವನ ನೋಟ, ನಡೆ, ನುಡಿ ಎಲ್ಲವೂ ಅವಳಿಗೆ ತುಂಬ ಪ್ರಿಯವಾಗಿದ್ದವು. ಅವಳು ಬಟ್ಟೆ ಒಗೆಯುತ್ತಿರುವಾಗ ಅಲ್ಲಿಗೆ ಬಂದವನು ಒಂದೆಡೆ ನಿಲ್ಲಲು ಹೇಳಿ ಫೋಟೋ ತೆಗೆದಿದ್ದ ಮತ್ತು ಬೇರೆ ಬೇರೆ ಭಂಗಿಯ 4-6 ಫೋಟೋ ತೆಗೆದಿದ್ದ. ಎಲ್ಲ ನೆನಪುಗಳು ನುಗ್ಗಿ ಬಂದು ಅವಳ ನಿದ್ರೆಗೆ ಭಂಗ ತರ್ತಿತ್ತು. ಸುಮಾರು 15 ದಿನಗಳು ಕಳೆದಿತ್ತು. ಅದೊಂದು ಭಾನುವಾರ ಶಾಸ್ತ್ರಿಗಳ ಹತ್ತಿರದ ಸಂಬಂಧಿಕರ ಮನೆಯಲ್ಲಿ ಮದುವೆಗೆ ಹೋಗಲೆಂದೇ ಶಾಸ್ತ್ರಿಗಳ ದೊಡ್ಡ ಮಗ ಹಿಂದಿನ ದಿನವೇ ಬಂದಿದ್ದ. ಆದರೆ ಬೆಳಿಗ್ಗೆ ತಡೆಯಲಾರದ ತಲೆನೋವೆಂದು ಮದುವೆಗೆ ಹೋಗದೆ ಮನೆಯಲ್ಲೇ ಉಳಿದು ಮುಸ್ಕಿಕ್ಕಿ ಮಲಗಿದ್ದ. ಆ ದಿನ ಜಾನಕಿಯ ಅಜ್ಜಿಗೆ ಸೊಂಟ ಉಳುಕಿ ಕೆಲಸಕ್ಕೆ ಬರಲಾಗಲೇ ಇಲ್ಲ. ಅನ್ನಪೂರ್ಣಮ್ಮ ಮಗನಿಗೆ ಬೆಚ್ಚಗಿನ ಕಷಾಯ ಕುಡಿಸಿ ಬೇಗನೆ ಬರುವುದಾಗಿ ಜಾನಕಿಗೆ ಹೇಳಿ ಹೊರಟಿದ್ರು.
ಅತ್ತ ತಂದೆ ತಾಯಿ ಕಾರ್ನಲ್ಲಿ ಹೊರಟಿದ್ದೇ ತಡ. ಮಲಗಿದ್ದ ಅವರ ಮಗ ದಡ್ಡನೆ ಎದ್ದು ಕೂತು ಅತ್ತಿತ್ತ ನೋಡ್ದ. ಜಾನಕಿ ನೆಲ ಒರೆಸ್ತಾ ಇದ್ದಳು. ಬಳಿ ಬರುವಂತೆ ಕರೆದ. ನಾಚಿಕೆಯಿಂದ ಜಾನಕಿ ಮುದುರಿ ಕುಳಿತಳು. ಅವನು ಎದ್ದು ಬಂದವನೇ ಅವಳನ್ನು ಎತ್ತಿಕೊಂಡು ಹಾಸಿಗೆಯಲ್ಲಿ ಮಲಗಿಸ್ದ. ಹದಿಹರೆಯದ ಇಬ್ಬರ ಮನಸ್ಸು ಹುಚ್ಚೆದ್ದು ಕುಣಿಯಿತು. ಮನಸ್ಸಿನ ನಿಯಂತ್ರಣ ತಪ್ಪಿತು. ಎಲ್ಲವೂ ಮುಗಿದಾಗ ಇಬ್ಬರಿಗೂ ಗಾಬರಿ. ಜಾನಕಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ದಳು. ಆಕೆಯನ್ನ ತನ್ನೆದೆಗೊರಗಿಸಿಕೊಂಡು ಬಗೆ ಬಗೆಯಾಗಿ ಸಮಾಧಾನಿಸತೊಡಗ್ದ. ಅಷ್ಟರಲ್ಲಿ ಚಿಲ್ಕ ಹಾಕದ ಬಾಗಿಲನ್ನ ದೂಡಿಕೊಂಡು ಅನ್ನಪೂರ್ಣಮ್ಮ ಬಂದರು. ಎದುರಿಗಿನ ದೃಶ್ಯದಿಂದ ಏನು ನಡೀತಾ ಇದೆ ಎಂದು ಅರ್ಥ ಮಾಡಿಕೊಂಡ್ರು. ಕಾರ್ನಲ್ಲಿ ಹೋಗ್ತಿರುವಾಗ ಪಕ್ಕದ ಮನೆಯ ಮಗು ಸೀರೆಗೆ ವಾಂತಿ ಮಾಡಿ ತಿಂದು ಬೇರೆ ಸೀರೆ ಉಡಲು ಬಂದಿದ್ದವರಿಗೆ ಈಗ 1000 ಸುತ್ತಿಗೆಯಿಂದ ತಲೆಗೆ ಒಡೆದಂತಾಯ್ತು. ಅವರನ್ನು ಕಂಡೊಡನೆ ಜಾನಕಿ ಬೇಗನೆ ಹೊರಗೋಗಿ ತಪ್ಪಿತಸ್ಥಳಂತೆ ನಿಂತ್ಕೊಂಡಳು. ತಪ್ಪು ನನ್ನದೇ. ಬೆಳೆದ ಮಗ ಮನೇಲಿರುವಾಗ ವಯಸ್ಸಿಗೆ ಬಂದ ಹೆಣ್ಣನ್ನು ಕೆಲಸಕ್ಕೆ ಬರಹೇಳಿ ಬಿಟ್ಟು ಹೋದದ್ದು ದೊಡ್ಡ ತಪ್ಪು. ನಾಳೆಯಿಂದ ನೀನು ಕೆಲಸಕ್ಕೆ ಬರಬೇಡ ಎಂದು ಹೇಳಿ ದಡದಡನೆ ಒಳಗೆ ಹೊರಟು ಹೋದ್ರು. ಅವರು ಮನಸ್ಸಿಗೆ ಬಂದಷ್ಟು ಬೈದು ಒಡೆದು ಮಾಡುತ್ತಿದ್ರೆ ಜಾನಕಿಗೆ ಬೇಸರವಾಗ್ತಿರಲಿಲ್ಲ. ಮನಸ್ಸಿನೊಳಗೆ ಲಾವಾರಸ ಕುದಿಯುತ್ತಿದ್ರೂ ಅದನ್ನು ತೋರ್ಪಡಿಸದೆ ಹೊರಟು ಹೋದ ಅಮ್ಮವರನ್ನೇ ದೀನಳಾಗಿ ನೋಡಿದಳು ಜಾನಕಿ. ಮಾರನೇ ದಿನ ಜಾನಕಿಯ ಮೈ ಜ್ವರದಿಂದ ಕೆಂಡದಂತೆ ಸುಡ್ತಿತ್ತು. ಚೇತರಿಸಿಕೊಂಡ ಮುದುಕಿ ಮೊಮ್ಮಗಳಿಗೆ ಕಷಾಯ ಕುಡಿಸಿ ಶಾಸ್ತ್ರಿಗಳ ಮನೆಗೆ ಹೊರಟು ಹೋದಳು. ಸಂಜೆ ಮನೆಗೆ ಬಂದವಳೆ ಮೊಮ್ಮಗಳಿಗೆ ಇಡೀ ಶಾಪ ಹಾಕಿದಳು. ಅಯ್ಯೋ, ಅವರ ಅನ್ನ ತಿಂದು ಬೆಳೆದು ನೀನು ಮಾಡಿದ ಕೆಲಸವನ್ನು ಆ ಶಿವ ಮೆಚ್ಚಕ್ಕಿಲ್ಲ. ಹಾಲಿನಂಥ ಸಂಸಾರಕ್ಕೆ ಹುಳಿ ಹಿಂಡಿದೆಯಲ್ಲೇ, ನಿನಗೆ ಹೆಂಗೆ ಬಂತು ಈ ಕೆಟ್ಟ ಬುದ್ಧಿ? ಆ ಚಿಕ್ಕ ಯಜಮಾನರಿಗೆ ದನಕ್ಕೆ ಬಡ್ದಂಗೆ ಬಡ್ದು ಹೊರಗಾಕ್ಬಿಟ್ರು. ಮುದುಕಿ ಅಳುತ್ತಾ ಬೈಯುತ್ತಾ ಮೊಮ್ಮಗಳಿಗೆ ಇಡೀ ಶಾಪ ಹಾಕಿದಳು. ಎಲ್ಲವನ್ನೂ ಕೇಳಿಸ್ಕೊಂಡ ಜಾನಕಿ ಗಳಗಳನೆ ಅತ್ತಳು. ಜಾನಕಿ ಹಾಗೂ ಶಾಸ್ತ್ರಿಗಳ ಮಗನ ಪ್ರೇಮದ ಕುಡಿ ಅವಳ ಒಡಲಲ್ಲಿ ಕುಡಿಯೊಡೆದಿತ್ತು. ಬಸಿರನ್ನ ತೆಗೆಸಿಬಿಡುವ ಎಂದ ಅಜ್ಜಿಯ ಮಾತನ್ನ ತಳ್ಳಿ ಹಾಕಿದ್ದಳು ಮೊಮ್ಮಗಳು. ಅಂತೂ ಊರಿನವರ ಕುಹಕ ನುಡಿ ತಾಸಾರದ ನೋಟವನ್ನೆಲ್ಲ ನುಂಗಿಕೊಂಡು ಅಜ್ಜಿ ಮೊಮ್ಮಗಳು ದಿನ ದುಡಿದ್ರು. ಅಂತೂ ಒಂದು ದಿನ ಜಾನಕಿಗೆ ಹೆಣ್ಣು ಮಗುವಾಯಿತು. ಆ ಮಗುವಿಗೆ ತಂದೆ ಶಾಸ್ತ್ರಿಗಳ ಮಗ. ಬೆಂಗಳೂರಿನ ಹೆಣ್ಣನ್ನೇ ಮದುವೆಗಿದ್ದಾನೆ. ಇನ್ನು ಊರಿಗೆ ಕಾಲಿಡುವುದೇ ಇಲ್ಲವಂತೆ ಅನ್ನುವ ವಿಷಯ ಊರೆಲ್ಲ ಹರಡಿ ಜಾನಕಿಯ ಕಿವಿಗೂ ಬಿತ್ತು. ಅವನ ನೆನಪನ್ನ ತನ್ನ ಹೃದಯದಲ್ಲಿಟ್ಟು ಪೂಜಿಸಿದಳು, ಆರಾಧಿಸಿದಳು. ಎಲ್ಲಿದ್ದರೂ ಆತ ಚೆನ್ನಾಗಿರಲೆಂದು ಹಾರೈಸಿದಳು. ಅವಳ ಮಗುವಿಗೆ 1 ತಿಂಗಳಾಗೋದ್ರೊಳಗೆ ಅಜ್ಜಿ ತೀರ್ಕೊಂಡಳು. ಚಿಕ್ಕ ಮಗುವನ್ನು ಎತ್ತಿಕೊಂಡು ಆ ಊರನ್ನೇ ಬಿಟ್ಟಳು ಜಾನಕಿ. ಹೊಸ ಊರಿನಲ್ಲಿ ದೇವಸ್ಥಾನದ ಚಾಕರಿ ಮಾಡಿಕೊಂಡು ಮಗುವನ್ನು ಸಾಕಿ ಓದಿಸಿದಳು. 10ನೇ ತರಗತಿಯವರೆಗೆ ಓದಿದ ಮಗಳು ಜ್ಯೋತಿಯನ್ನ ಆ ಊರಿನ ಸರ್ಕಾರಿ ಆಸ್ಪತ್ರೆಯ ಕಾಂಪೌಂಡರ್ ಜಯಂತ್ ಇಷ್ಟಪಟ್ಟ. ಆತನು ಒಬ್ಬ ಅನಾಥ. ಅರ್ಚಕರಲ್ಲಿ ಆ ಹುಡುಗಿಯ ಬಗ್ಗೆ ವಿಚಾರಿಸಿದ. ಅರ್ಚಕರ ಮಧ್ಯಸ್ಥಿಕೆಯಲ್ಲಿ ಅವರಿಬ್ಬರ ವಿವಾಹ ಧರ್ಮಸ್ಥಳದ ಸಾಮೂಹಿಕ ಮದುವೆಯಲ್ಲಿ ನೆರವೇರಿತ್ತು. ಮದುವೆ ಆದಮೇಲೆ ಜ್ಯೋತಿ ಮುಂದೆ ಓದಿ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿ ಸೇವೆ ಮಾಡತೊಡಗಿದಳು. ಜಯಂತನು ಅಲ್ಲಿಗೆ ವರ್ಗ ಮಾಡಿಸಿಕೊಂಡ. ಇಬ್ಬರು ಪರಸ್ಪರ ಹೊಂದಿಕೊಂಡು ನೆಮ್ಮದಿಯಾಗಿದ್ದಾರೆ. ಜಾನಕಿ ಮಾತ್ರ ತನ್ನ ಹೃದಯದಲ್ಲಿ ಬೇರಾರಿಗೂ ಜಾಗ ಕೊಡದೆ ತನ್ನ ಪ್ರಿಯತಮನಿಗಾಗಿ ಹಗಲಿರುಳು ಆತನ ಧ್ಯಾನದಲ್ಲೇ ದಿನ ತಳ್ಳುತ್ತಿದ್ದಾಳೆ. ಬೆಂಗಳೂರಿನಿಂದ ಯಾರಾದರೂ ಬಂದರೆಂದರೆ ಅವಳ ಸಡಗರವನ್ನು ಹೇಳುವುದಕ್ಕಿಲ್ಲ. ತನ್ನವನ ವಿಚಾರವೇನಾದರೂ ಅವರಿಂದ ತಿಳಿಯಬಹುದೇನೋ ಎನ್ನುವ ಆಸೆ. ಸಾಯುವ ಮೊದಲು ಒಂದೇ ಒಂದು ಬಾರಿ ಅವನನ್ನು ನೋಡುವ ಹಂಬಲ ಆಕೆಗೆ. ಇವಿಷ್ಟು ನನ್ನದೇ ಕತೆ ಕಣವ. ಹೇಳಿ ಮುಗಿಸಿದ ಜಾನಕಿಯ ಕಣ್ಣಿನಿಂದ ಹನಿಗಳು ದುರಿದವು. ಏನು ಹೇಳಿದ್ರಿ? ಇದು ನಿಜವಾಗಿಯೂ ನಿಮ್ಮ ಕಥೆಯೇನು? ಹಾಗಿದ್ರೆ ನಿಮ್ಮನ್ನು ವಂಚಿಸಿದ ಆ ಹೇಡಿಯ ಹೆಸರನ್ನಾದರೂ ಹೇಳ್ತೀರಾ? ಹೇಳಿ ಎಂದು ಮಾತ್ರ ಹೇಳ್ಬೇಡ್ರವ್ವ, ಅವರು ನನ್ನ ದೇವರು. ಸರಿ, ಆ ದೇವ್ರ ಹೆಸರೇನು? ನಮ್ಮಲ್ಲಿ ಗಂಡನ ಹೆಸರು ಹೇಳ್ಬಾರ್ದವ್ವ. ಅವಳ ಮಾತಿಗೆ ಸಿಂಧು ತಲೆ ಚಚ್ಕೊಂಡಳು. ಸರಿ, ಆತನೇಕೆ ನಿಮ್ಮನ್ನು ವಂಚಿಸ್ತಾ? ಮದುವೆ ಆಗಬಾರ್ದಾಗಿತ್ತೇ? ಬರೀ ಪ್ರೀತಿಸಿ ಸುಖಿಸಿ ಹೋದ್ನಲ್ಲ ಆತ. ಆತನಿಗೆ ಬುದ್ಧಿ ನೆಟ್ಟಗಿರಲಿಲ್ವೇ? ಅವರು ಮತ್ತೇನು ಮಾಡುವ ಹಾಗಿರಲಿಲ್ಲವ. ಅವ್ರದ್ದೇನೂ ತಪ್ಪಿಲ್ಲವ. ಅವರು ಮೇಲ್ಜಾತಿಯವರು ಅನ್ನೋ ಎಚ್ಚರ ನನಗಿರ್ಬೇಕಿತ್ತವ. ಸರಿ, ನಿಮ್ಮ ಜೊತೆ ಸುಖಿಸುವಾಗ ಮೇಲ್ಜಾತಿ ಕೀಳ್ಜಾತಿ ಎನ್ನುವ ಪ್ರಜ್ಞೆ ಇರಲಿಲ್ವ ಆತನಿಗೆ? ಹೆಣ್ಣೆಂದರೆ ಬರೀ ಭೋಗದ ವಸ್ತುವೆಂದು ತಿಳಿದುಕೊಂಡಿದ್ದಾನೋ ಅವನು? ಎಲ್ಲಿದ್ದರೂ ಅವನ ಜುಟ್ಟಿಡಿದು ಹೇಳ್ಕೊಂಡು ಬರ್ತೀನಿ. ಆತ ಮಾಡಿದ ತಪ್ಪಿಗೆ ನಿಮ್ಮ ಕೊನೆಗಾಲದಲ್ಲಾದರೂ ಆಸರೆಯಾಗಿರಲಿ ಆತ. ಆತನ ಫೋಟೋ ಏನಾದರೂ ಇದೆಯಾ? ಆವೇಶದಿಂದ ಕಂಪಿಸುತ್ತಾ ಕೇಳಿದಳು ಸಿಂಧು. ಅಷ್ಟರಲ್ಲಿ ನಿಧಾನ ನಡಿಗೆಯಲ್ಲಿ ಒಳಗೋಡಿ 2 ನಿಮಿಷದಲ್ಲಿ ಒಂದು ಫೋಟೋನ ತಂದಳು. ತಿಳಿ ಗುಲಾಬಿ ಬಣ್ಣದ ಕಾಗದದಲ್ಲಿ
ಸುತ್ತಿರಿಸಿದ ಫೋಟೋವನ್ನು ಜಾಗೃತಿಯಿಂದ ತೆಗೆದು ಸಿಂಧುವಿಗೆ ತೋರಿಸಿದಳು. ಅದನ್ನು ನೋಡುತ್ತಿದ್ದಂತೆ ಅಚ್ಚರಿಯಿಂದ ಸಿಂಧುವಿನ ಕಣ್ಣುಗಳರಳಿದವು. ಕೆಳಗೆ ಬಹಳ ಚಿಕ್ಕದಾಗಿ ಕೃಷ್ಣ ಎಂದು ಬರೆದ ಹೆಸರನ್ನು ಓದಿದಳು. ಕುಸಿದು ಕುಳಿತ ಸಿಂಧು ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತಳು. ಅವಳ ತಲೆಯಲ್ಲಿ ಯೋಚನೆಗಳು ಕಗ್ಗಂಟಾಗತೊಡಗಿದ್ದವು. ಸಿಂಧು ಅವ್ವ, ಯಾಕ್ರವ ಹಂಗೆ ಕೂತ್ಬಿಟ್ರಿ? ಹೌದೆನ್ನುವಂತೆ ಸಿಂಧು ತಲೆ ಅಲ್ಲಾಡಿಸಿದಳು. ಆ ಫೋಟೋ ಅವಳ ತಂದೆಯ ಆಲ್ಬಮ್ನಲ್ಲಿತ್ತು. ತಂದೆಗೆ ಉದ್ಯೋಗ ಸಿಕ್ಕಿದಾಗ್ಲಿಂದ ಹಿಡಿದು ಹೋದ ವರ್ಷದವರೆಗಿರುವ ಫೋಟೋವು ಅದರಲ್ಲಿತ್ತು. ಸಿಂಧು ಆಗಾಗ ಅದನ್ನು ನೋಡುವುದಿತ್ತು. ಅದು ಅವಳ ತಂದೆ ಕೃಷ್ಣ ಶಾಸ್ತ್ರಿಗಳದ್ದೇ ಎಂದು ಖಾತ್ರಿ ಮಾಡಿಕೊಂಡಳು. ತಂದೆಯ ತಾಯಿ ತಂದೆಯರ ಬಗ್ಗೆ, ಒಡ ಹುಟ್ಟಿದವರ ಬಗ್ಗೆ ಕೇಳಿದರೆ ಅವರು ಆರಿಕೆಯ ಉತ್ತರ ಕೊಡ್ತಿದ್ರು. ಅದಕ್ಕೆಲ್ಲ ಸಿಂಧುವಿಗೆ ಈಗ ಉತ್ತರ ಸಿಕ್ಕಿತ್ತು. ತನ್ನ ತಂದೆ ಮಾಡಿದ ತಪ್ಪಿನಿಂದಾಗಿ ಅವರನ್ನೇ ನಂಬಿದ ಒಬ್ಬ ಹೆಣ್ಣು ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಒತ್ತಟ್ಟಿಗಿಟ್ಟು ಹಗಲಿರುಳು ಅವನ ನೆನಪಿನಲ್ಲೇ ಬೆಂದು ಬೆಂಡಾಗಿ ಮಧ್ಯ ವಯಸ್ಸನ್ನೇ ದಾಟಿದ್ದಳು. ಅವಳ ಬಾಳಿನ ಸಂಜೆಯನ್ನಾದರೂ ಸಂತೋಷದಿಂದ ಕಳಿಬೇಕು. ಅದಕ್ಕಾಗಿ ತನ್ನಿಂದಾದ ಸಹಾಯವನ್ನು ಮಾಡಬೇಕೆಂದುಕೊಂಡಳು ಸಿಂಧು. ಜಾನಕಮ್ಮ, ಇವರು ನನಗೆ ಗೊತ್ತು. ಇವರೇ ನನ್ನ ತಂದೆ ಕೃಷ್ಣ ಶಾಸ್ತ್ರಿಗಳು. ಜಾನಕಿಯ ಮುಖದಲ್ಲಿ ಒಂದೇ ಸಲಕ್ಕೆ 1000 ನಕ್ಷತ್ರಗಳು ಮಿನುಗಿದಂತಾಯಿತು. ಸಂತಸದ ಕಣ್ಣೀರು ಆಕೆಯ ಕೆನ್ನೆಯನ್ನು ತೋಯಿಸಿತು. ಸಿಂಧು ಅವ್ವ, ನಾನು ಅಂದ್ಕೊಂಡೆ ನನ್ನ ಮಗಳು ಜ್ಯೋತಿಗೂ ನಿನಗೂ ಹೋಲಿಕೆ ಇದೆ. ಜ್ಯೋತಿ ಅವರಪ್ಪನಂಗೆ ಸಂತಸದಿಂದ ಹೇಳಿದ್ದಳು ಜಾನಕಿ. ಜಾನಕಮ್ಮ ತಾಳವ ಎನ್ನುತ್ತಾ ಒಳಗೆ ಹೋಗಿ ಮರಳುವಾಗ ಅವಳ ಕೈಯಲ್ಲಿ ಪುಟ್ಟದೊಂದು ಬೆಳ್ಳಿ ಕರಡಿಕೆ, ಅದರೊಳಗೆ ಮಖಮಲ್ಲಿನಲ್ಲಿ ಸುತ್ತಿಟ್ಟ ಒಂದು ಚಿಕ್ಕದಾದ ಲಾಕೆಟ್. ಅದನ್ನು ತೆಗೆದು ಸಿಂಧುವಿನ ಕೈಲಿಟ್ಟ ಜಾನಕಿ, ಸಿಂಧು ಮಗಳೇ, ಇದು ಅವರು ನನಗೆ ಕೊಟ್ಟ ಇನ್ನೊಂದು ಕಾಣಿಕೆ. ಒಂದೆಳೆಯ ಚಿನ್ನದ ಸರಕ್ಕೆ ಈ ಲಾಕೆಟ್ ಇಟ್ಟು ಜ್ಯೋತಿಯ ಮದುವೆಯ ಹೊತ್ತಿಗೆ ಈ ಲಾಕೆಟ್ ತೆಗೆಸಿ ಸರವನ್ನು ಅವಳಿಗೆ ಕೊಟ್ಟೆ. ಸಿಂಧು ಲಾಕೆಟನ್ನು ನೋಡಿದಳು. ಒಂದು ಬದಿಯಲ್ಲಿ ಜಾನಕಿಯ ಫೋಟೋ, ಅದರ ಇನ್ನೊಂದು ಬದಿಯಲ್ಲಿ ಕೃಷ್ಣ ಶಾಸ್ತ್ರಿಯದ್ದು. ಅದನ್ನು ಮೊದಲಿನಂತೆ ಕರಡಿಗೆಯಲ್ಲಿರಿಸಿ, ಇದು ಈಗ ಸದ್ಯಕ್ಕೆ ನನ್ನಲ್ಲಿರಲಿ, ಹೆದರಿಬಿಡಿ. ಈ ಸಿಂಧು 15 ದಿನದೊಳಗೆ ಕೃಷ್ಣ ಶಾಸ್ತ್ರಿಗಳ ಜೊತೆಯಲ್ಲಿ ಹಾಜರ್ ಎನ್ನುತ್ತಾ ಜಾನಕಿಯ ಭುಜ ತಟ್ಟಿ ಧೈರ್ಯವಿತ್ತಳು. ಮಾರನೇ ಬೆಳಗ್ಗೆ ಪುಟ್ಟ ಕರಡಿಕೆಯ ಸಹಿತ ಸಿಂಧು ಬಸ್ಸನ್ನೇರಿದಳು. ಬಸ್ ಮರೆಯಾಗುವವರೆಗೂ ಜಾನಕಿ ಕೈ ಬೀಸುತ್ತಲೇ ಇದ್ದಳು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.